सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं दृहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रजापहं भवति यदनुभावात् तीर्णमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुत्थान्तविध्वंसनभिचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् 18ನೇಯ ಶ್ಲೋಕ. ಈ 18ನೇ ಶ್ಲೋಕದಲ್ಲಿ ಕೆಲವು ವಿಷಯಗಳನ್ನ ಕೇಳ್ತಾ ಇದ್ವಿ. ಪರಿವಾರ ಮಠದ ಯತಿಗಳು ರಘುವರಿಯ ತೀರ್ಥರು ಅವರ ವ್ಯಾಖ್ಯಾನದಲ್ಲಿ ಈ ಕೃಷ್ಣನ ಪ್ರತಿಷ್ಠೆ ಬಗ್ಗೆ ಒಂದು ವಿಷಯ ಬಂದಿದೆ. ಅಂದ್ರೆ ಕೃಷ್ಣ ನಿಜವಾಗಿ ಯಾವ ರೂಪದಲ್ಲಿ ನಮ್ಗೆ ಇವತ್ತು ಕಾಣ್ತಾ ಇದ್ದಾನೆ ಉಡುಪಿಲಿ, ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಿದವ್ರು ಯಾರು ಅನ್ನೋ ವಿಷಯ ಏನಿದೆ ಅದರ ಬಗ್ಗೆ ವಿವರಣೆ ಮಾಡ್ತಾ ಹೋಗಿದೆ. ಕೃಷ್ಣ ತಾನು ತನ್ನ ಈ ರೂಪ ಏನಿದೆಯಲ್ಲ, ಚಿಕ್ಕ ರೂಪ, ಇದನ್ನ ಅವತ್ತಿನ ದಿವಸ ಈ ದೇವಕಿಯ ಪ್ರಾರ್ಥನೆಗೆ ಅನುಗುಣವಾಗಿ ದೇವಕಿಗೆ ತೋರಿಸಿದ್ದ ಆ ರೂಪನ. ಅದಾದ್ಮೇಲೆ ಒಂದು ಮಾತು ಬಂದಿದೆ ಇಲ್ಲಿ. ಇದು ಸ್ಕಂದ ಪುರಾಣದಲ್ಲಿ ಬರುವಂತಹ ಸಹ್ಯಾದ್ರಿ ಖಂಡ ಅಂತ ಏನಿದೆ ಅದರಲ್ಲಿ ಬಂದ ಮಾತು. ಕಾಲಮಲ್ಪಂ ವಿಹೃತ್ಯೈವಂ ಆಕೃತಿಂ ತಾಮಥಾಪ್ಯಧಾತ್ ದೇವಕಿ ಚಾತಿ ಸಂತುಷ್ಟ ವಿಸ್ಮಿತಾ ಚಾಭವನ್ಮುಹು ಅಂತ. ಅಂದ್ರೆ ಸ್ವಲ್ಪ ಕಾಲ ದೇವಕಿಗೆ ತನ್ನ ಚಿಕ್ಕ ಬಾಲರೂಪದ ದರ್ಶನ ಮಾಡಿಸಿ ಸಂತೋಷ ಪಡಿಸಿದ. ಆಮೇಲೆ ಅದು ಯಾವಾಗ್ಲೂ ಹಾಗೆ ನೆನಪಿರ್ಬೇಕು ಅನ್ನೋ ರೀತಿ ಒಂದು ಆಕೃತಿಯ ನಿರ್ಮಾಣ ಮಾಡಿದ ಅಂತ. ಈ ಆಕೃತಿ ನಿರ್ಮಾಣ ಮಾಡಿದ್ದು ಸ್ವಯಂ ಕೃಷ್ಣ ತಾನೇ ಮಾಡಿದ್ನ ಅಂದ್ರೆ ಅದು ಮುಂದಕ್ಕೆ ಹೇಳ್ತಾರೆ. ಪತಿಂ ಪ್ರತಿ ವಿಜ್ಞಾಪ್ಯ ತದ್ವಾರ ನಿರ್ಮಾಪಯಾಮಾಸ. ಈ ರುಕ್ಮಿಣಿ ದೇವಿ ಏನಿದ್ದಾಳೆ, ಭೀಷ್ಮಕ ರಾಜನ ಮಗಳು ಭೈಷ್ಮಿ, ಅವಳು ತನ್ನ ಗಂಡನಾದ ಕೃಷ್ಣನಿಗೆ ವಿಜ್ಞಾಪನೆ ಮಾಡಿದ್ಲು. ಅದಕ್ಕನುಗುಣವಾಗಿ ಕೃಷ್ಣ ಮಾಡಿಸಿದ ವಿಶ್ವಕರ್ಮನ ಮುಖಾಂತರ ಅಂತ ಹೇಳಿ ಇಷ್ಟಿದೆ ಘಟನೆ. ಅದನ್ನ ಇವರು ಆಚೆ ಈಚೆ ಶ್ಲೋಕಗಳು ಅದು ಸರಿಯಾಗಿ ಒಂದಾದ್ಮೇಲೆ ಶ್ಲೋಕಗಳು ನಮ್ಗೆ ಈ ವಿಷಯ ಸಿಗಲ್ಲ. ಈ 1-2 ಶ್ಲೋಕದಲ್ಲಿ ಶುರು ಆಗುತ್ತೆ, ಕೊನೆಗೊಂದ್ 2 ಶ್ಲೋಕ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಟಿಪ್ಪಣಿಲಿ. ಆಗ ಎಲ್ಲ ಸೇರಿಸ್ಕೊಂಡ್ರೆ ಅರ್ಥ ಸಿಗುತ್ತೆ. ಅದನ್ನ ಅವರೇ ಬಿಡಿಸ್ತಾರೆ ಮುಂದೆ. ಸರಿ, ಆದ್ರಿಂದ ದೇವಕಿಗೆ ತುಂಬಾ ಸಂತೋಷ ಆಯ್ತು ಯಾವಾಗ ಈ ಕೃಷ್ಣನ ಒಂದು ಮೂರ್ತಿಯನ್ನ ನೋಡಿದಾಗ. ಆಗ್ಲೇ ತದೈವ ಭೈಷ್ಮೀತ ಸಮೀಕ್ಷೆ ಮಾಧವಂ. ಕೃಷ್ಣ ಕಣ್ಮುಂದೆ ಇದ್ರು, ಅವನ ಅನಂತ ವ್ಯಾಪಾರಗಳನ್ನು ನೋಡ್ತಾ ಇದ್ರು. ಮತ್ತೆ ಮತ್ತೆ ಇನ್ನೂ ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಲ್ಲಿ ಈ ಕೃಷ್ಣನ ಮೂರ್ತಿ ಏನಿದೆ ಇದನ್ನ ನಿರ್ಮಾಣ ಮಾಡಿಸಿದಾಳೆ ಕೃಷ್ಣನ ದ್ವಾರ. ಕೃಷ್ಣ ಮಾಡದ್ನ ನೇರವಾಗಿ ತನ್ನ ಮೂರ್ತಿನ ಅಂದ್ರೆ ವಿಶ್ವಕರ್ಮನ ಮುಖಾಂತರ ಮಾಡಿಸಿದಾನೆ. ಅದನ್ನ ಕೊನೆಗೆ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಕೃಷ್ಣ ಆಜ್ಞೆಯ ನಿರ್ಮಿತಂ ತತ್ ಸ್ವರೂಪಂ ವಿಶ್ವಕರ್ಮಣ ತದ್ರೂಪೇ ಭಗವಾನ್ ಕೃಷ್ಣ ಸ್ವಯಂ ವ್ಯಕ್ತೋಪಭೂವ. ಕೃಷ್ಣನ ಅಪ್ಪಣೆಯಿಂದ ವಿಶ್ವಕರ್ಮ ದೇವಶಿಲ್ಪಿ ತಾನು ಈ ಕೃಷ್ಣ ಮೂರ್ತಿಯನ್ನ ನಿರ್ಮಾಣ ಮಾಡಿದ. ಅಲ್ಲಿ ಸ್ವಯಂ ಕೃಷ್ಣನೇ ಹೋಗಿ ಅಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟಿದ್ದಾನೆ, ವ್ಯಕ್ತನಾಗಿದ್ದಾನೆ ಅಲ್ಲಿ ಅಂತ. ಈ ರೀತಿಯಲ್ಲಿ ಈ ಕೃಷ್ಣ ಪ್ರತಿಮೆಯ ಬಗ್ಗೆ ಅಥವಾ ಪ್ರತೀಕದ ಬಗ್ಗೆ ವಿವರಣೆ ಇದೆ. ಇದಲ್ದೇನೆ ಯಶೋದೆಗೂ ಈ ಮೂರ್ತಿಯನ್ನ ತೋರಿಸಿದ್ದಿದೆ, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಪಾಶಮಂಥಾನ ಸಂಯುಕ್ತಂ ಯಶೋದಾಯೈ ಪ್ರದರ್ಶಿತಂ ತದ್ರೂಪಂ ದ್ರಷ್ಟು ಕಾಮಾಯೈ ಪುನರ್ಮಾತ್ರೆ ಪ್ರದರ್ಶಿತಂ. ತಾಯಿ ತಾನು ನೋಡ್ಬೇಕು ಅಂತ ಮತ್ತೆ ಬಯಸಿದ್ಲಂತೆ.
ಯಾವ್ದನ್ನ ನಿಜವಾದ ರೂಪ ಈ ಆಕೃತಿಯನ್ನಂತೂ ತೋರಿಸಿದ್ದಾರೆ, ಇಲ್ಲ ಅಂತಿಲ್ಲ. ಯಶೋದೆಗೆ ಹೇಗೆ ದೇವಕಿ ತಾನು ಅವತ್ತಿನ ದಿವಸ ಆ ಚಿಕ್ಕ ರೂಪವನ್ನ ನೋಡಿದ್ಲು, ಯಶೋದೆಗೆ ಮತ್ ಅನ್ನಿಸ್ತಂತೆ ನಾನು ಆ ಚಿಕ್ಕ ರೂಪ ನೋಡ್ಬೇಕು ಅಂತ. ಆಗ ಕೃಷ್ಣ ತಾನು ಆ ರೂಪವನ್ನ ತೋರಿಸಿದ್ದಾನೆ. ಇಲ್ಲಿ ಈ ಶ್ಲೋಕಗಳನ್ನ ಗಮನಿಸಿದಾಗ ಆಕೃತಿಯನ್ನ ತೋರಿಸಿದ ಅಂತ ಚಿಕ್ಕ ಮೂರ್ತಿಯನ್ನ, ಅದ್ರ ಆಕೃತಿ ತೋರಿಸೋದ್ರಲ್ಲಿ ಏನಿದೆ, ತಾನೇ ಸ್ವಯಂ ಮತ್ತೆ ಆ ಚಿಕ್ಕ ರೂಪವನ್ನ ಪ್ರಕಟ ಮಾಡಿ ಯಶೋದೆಗೆ ತೋರಿಸಿದ್ದಾನೆ ಅಂತ, ಅದು ಒಂದು ವಿಷಯ. ಇದರ ಮಧ್ಯದಲ್ಲಿ ರುಕ್ಮಿಣಿ ದೇವಿಯ ಒಂದು ವ್ಯಾಪಾರ ಹೇಳ್ತಾರೆ. ರುಕ್ಮಿಣಿ ದೇವಿ ತಾನು ಕಣ್ಮುಂದೆ ಕೃಷ್ಣ ಇದ್ರು ಒಂದು ಗೊಂಬೆ ಮಾಡ್ಕೊಂಡು ಆಟ ಆಡ್ದ ಹಾಗೆ, ಅದನ್ನ ಪೂಜೆ ಮಾಡ್ದ ಹಾಗೆ, ಅದಕ್ಕೆ ಸತ್ಕಾರ ಮಾಡ್ದ ಹಾಗೆ ಅದನ್ನ ಹೇಳ್ತಾಳೆ. ಜನಾನ್ ವಿಡಂಬಯಂತಿ ಸಾ ನಿತ್ಯಂ ತತ್ ಪ್ರತಿಮಾಗತಂ ಪೂಜಯಾಮಾಸ ವಿಭವೈಹಿ ಸಾಕ್ಷಾತ್ ತಂ ಪೂಜಯಂತಿ. ಪಕ್ಕದಲ್ಲಿದ್ದ ಕೃಷ್ಣನನ್ನ ಸಾಕ್ಷಾತ್ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಾಳೆ ರುಕ್ಮಿಣಿ. ಆದ್ರೂ ಜನರನ್ನ ಕುರಿತು ವಿಡಂಬನೆ ಮಾಡ್ತಾ ಇದ್ದಾಳೆ. ಅಂದ್ರೆ ಜನರು ಹೇಗೆ ಇರ್ಬೇಕು, ಪ್ರತಿನಿತ್ಯ ದೇವರ ಪೂಜೆ ಮಾಡ್ಬೇಕು, ಅದನ್ನ ಜನರಂತೆ ಅನುಕರಿಸ್ತಾ ಅವಳು ವಿಡಂಬನೆ ಮಾಡ್ತಾ ಪ್ರತಿನಿತ್ಯ ಆ ಪ್ರತಿಮೆ ಹತ್ರ ಬರೋದು, ಅನೇಕ ವೈಭವದಿಂದ ಆ ಪ್ರತಿಮೆಗೆ ಪೂಜೆ ಮಾಡೋದು, ಇಷ್ಟೆಲ್ಲ ಆಯ್ತು. ಕೃಷ್ಣಾವತಾರ ಯಾವಾಗ ಸಮಾಪ್ತಿ ಆಯ್ತು, ಆಗ ಅರ್ಜುನ ದ್ವಾರಕೆಯಲ್ಲಿ ಇದ್ದಂತಹ ಪ್ರತಿಮೆಯನ್ನ ರುಕ್ಮಿಣಿ ವನದಲ್ಲಿ ತಾನು ಪ್ರತಿಷ್ಠೆ ಮಾಡ್ತಾನೆ ಅಲ್ಲಿ. ಅದಾದ್ಮೇಲೆ ಅದು ಗೋಪಿ ಚಂದನ ಲಗ್ನತ್ವ ಅಂತ ಹೇಳಿ ಗೋಪಿ ಚಂದನದ ಲೇಪನ ಆಗೋಗಿದೆ ಯಾವುದು ಅಲ್ಲಿ ರುಕ್ಮಿಣಿ ವನದಲ್ಲಿ ಇದ್ದಾಗ, ಅದು ಗೋಪಿ ಚಂದನ ಅನ್ನೋ ಬುದ್ಧಿಯಿಂದ ಈ ಯಾರು ಯಾತ್ರೆ ಮಾಡೋರಿದ್ದಾರೆ ಈ ನಾವಿಕರು, ಅವರು ಈ ಕಲಿಯುಗದಲ್ಲಿ ಅದೇ ಪ್ರತಿಮೆಯನ್ನ ತಾವು ತಗೊಂಡ್ ಬರ್ತಾ ಇದ್ರು. ಯಾವಾಗ ಉಡುಪಿ ಹತ್ರ ಬಂದ್ರು ಒಂದು ಹಳ್ಳಿಯಲ್ಲಿ, ಅಲ್ಲಿ ಇದ್ದಂತಹ ಈ ವಾರ್ಧೋ ಭಿನ್ನೋ ಭವತ್ಲವ, ಆಗ ಆ ದೋಣಿ ಏನಾಯ್ತು, ದೋಣಿ ಭಿನ್ನ ಆಯ್ತು, ಅಂದ್ರೆ ತೊಂದರೆಗೀಡಾಯ್ತು. ಆ ತೊಂದರೆಗೀಡಾದಾಗ ಅದನ್ನ ಹೆಸರು ಹೇಳ್ತಾರೆ ಒಡಪಾಂಡೇಶ್ವರ ಅಥವಾ ಒಡಭಾಂಡೇಶ್ವರ ಅಂತ ಹೇಳ್ತಾರೆ. ಯಾವಾಗ ಈ ತರ ವಿಘ್ನ ಆಯ್ತೋ ಆಗ ಭಗವಂತನೇ ಸ್ವಯಂ ಮಧ್ವಾಚಾರ್ಯರ ಹತ್ರಕ್ ಬಂದ. ಅಂದ್ರೆ ಏನರ್ಥ, ಮಧ್ವಾಚಾರ್ಯರಿಗೆ ಗೊತ್ತಾಯ್ತು ಕೃಷ್ಣ ನನ್ನ ಬಳಿ ಬರ್ತಾ ಇದ್ದಾನೆ ಅಂತ. ಶ್ರೇಯೋ ವಿಘ್ನ ವಿಘಾತಾರ್ಥಂ ಸಜ್ಜನಾನಾಂ ದಯಾಂಬುಧಿಶ್ಚಿಂತಯನ್ ಸರ್ವವಿನ್ಮಧ್ವ ಜಗಾಮಚ ತದಂತಿಕಂ. ಕೃಷ್ಣನಿಗೆ ಅಲ್ಲಿ ಗೊತ್ತಾಯ್ತು, ಈ ಕಡೆ ಆಚಾರ್ಯರಿಗೆ ಗೊತ್ತಾಯ್ತು, ನಾನು ಕೃಷ್ಣ ಬರ್ತಾ ಇದ್ದಾನೆ, ನಾನು ಹೋಗ್ಬೇಕು ಅಂತ ಹೇಳಿ ಸಜ್ಜನರಿಗೆ ಏನೇನು ಶ್ರೇಯಸ್ಸಾಗ್ಬೇಕು, ಅದಕ್ಕೆ ಏನೇನು ವಿಘ್ನಗಳಿವೆ ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಸ್ವಯಂ ಭಗವಂತ ತಾನು ಬರ್ತಾ ಇದ್ದಾನೆ. ಜೊತೆಗೆ ನಾನು ಅಲ್ಲಿಗೆ ಹೋಗ್ಬೇಕು, ಸಜ್ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದ ಸೀದಾ ಹೋಗ್ತಾರೆ. ಹೋದ್ರೆ ಅಲ್ಲಿ ಪ್ರತಿಮೆಯನ್ನ ಏನು ಆ ಗೋಪಿ ಚಂದನ ಖಂಡ ರೂಪದಲ್ಲಿ ಕಾಣ್ತಾ ಇದೆ, ಹೊಸದ ಮುಳುಗು ಹೋಗ್ಬಿಟ್ಟಿದೆ. ಅಂತಹ ಪ್ರತಿಮೆಯನ್ನ ದ್ವಾದಶ ಸ್ತೋತ್ರಗಳನ್ನ ಹೇಳ್ಕೊಂಡು ತಾವು ರಜತ ಪೀಠಪುರಕ್ಕೆ ಬಂದು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಈ ಎಲ್ಲ ಉಲ್ಲೇಖವನ್ನ ಅತ್ರ ಇವಂ ಪೂರ್ವಾಚಾರ್ಯ ಪ್ರವಾದ, ಇದೆಲ್ಲ ಹಿಂದಿನ ಆಚಾರ್ಯರ ಒಂದು ದೃಷ್ಟಿಯಲ್ಲಿ ಈ ಎಲ್ಲ ವಿಷಯಗಳಿವೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಒಂದು ಮಾತು ಬಂದಿದೆ, ಏತಸ್ಮಿನ್ ಅಂತರೇ ಬ್ರಹ್ಮನ್ ಆರುಹ್ಯ ಮಕರಂ ಸ್ವಯಂ ವರುಣಸ್ತ್ವಾನಯಾಮಾಸ ತದ್ರೂಪಂ ನಾರದೇರಿತಃ ತತ್ರ ಭಕ್ತಾಂ ಸಮಾದಾಯ. ಅಂದ್ರೆ ಇಲ್ಲೇನಾಯ್ತು, ಕಾವಿ ಶಾಟಿನ ಬೀಸಿದ್ದು ನಂತರ ಅಲ್ಲಿ ಬಂದಿದ್ದು ಈ ಘಟನೆಯನ್ನು ಹೇಳ್ತಾರೆ. ಇದನ್ನ ನಾವು ಇಲ್ಲಿ ನೋಡಲ್ಲ, ಈ ಉಲ್ಲೇಖನ ಈ ಶ್ಲೋಕಗಳಲ್ಲಿ. ಇಲ್ಲೇ ನೋಡಿದ್ವಿ, ಆ ದೋಣಿ ಏನಾಯ್ತು, ಆ ದೋಣಿ ಭಿನ್ನ ಆಗೋಯ್ತು. ದೋಣಿ ಯಾವಾಗ ಭಿನ್ನ ಆಗೋಯ್ತು ಆ ನೀರಿನಲ್ಲಿ, ಆಗ ಈ ವರುಣ ದೇವರೇ ತಾವು ಆ ನೀರಿನಲ್ಲಿ ಮುಳುಗೋಯ್ತಲ್ಲ ಆ ಗೋಪಿ ಚಂದನ ಖಂಡ ಕೃಷ್ಣನ ಪ್ರತಿಮೆ, ಅದನ್ನ ಮಕರ ವಾಹನನಾಗಿ, ಮೊಸಳೆ ವಾಹನ ವರುಣ ದೇವರದು, ವರುಣ ದೇವರು ಮೊಸಳೆಯನ್ನ ಏರಿ ಸಾಕ್ಷಾತ್ ಅವರೇ ನಾರದರು ಪ್ರೇರಣೆ ಮಾಡಿದ ರೀತಿಯಲ್ಲಿ ತಾವು ತಗೊಂಡ್ ಬಂದು ಕೊಡ್ತಾರೆ ಅಂತ ಮಗ್ನಾಂ ಸಮಾದಾಯ. ಆ ತಗೊಂಬಂದದ್ದನ್ನ ತಗೊಂಡು ಇವರು ಸ್ಥಾಪನೆ ಮಾಡ್ತಾರೆ ಅಂತ ಈ ಒಂದು ವಿಷಯವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರಿ, ಇದೆಲ್ಲ ಆದ್ಮೇಲೆ ಕೃಷ್ಣನ ಪ್ರತಿಷ್ಠೆ ಆಗಿದೆ. ಪ್ರತಿಷ್ಠೆ ಆದ್ಮೇಲೆ ತಮ್ಮ ಗುರುಪುತ್ರ ವಾಸುದೇವ ಅಂತ ಅವರ ಹೆಸರು. ಇವರ ಪೂರಾಶ್ರಮದ ಹೆಸರು ವಾಸುದೇವ, ಗುರುಪುತ್ರನ ಹೆಸರು ವಾಸುದೇವ. ಆ ವಾಸುದೇವನ ಮುಖಾಂತರ ಒಂದು ಯಜ್ಞವನ್ನು ಮಾಡಿಸ್ತಾರೆ. ಅಲ್ಲಿ ಹೇಳ್ತಾರೆ ಸಜ್ಜನರಿಗೆಲ್ಲ, ಇವಾಗ ಜ್ಞಾನ ಮುಖ್ಯನ ಯಜ್ಞಾನುಷ್ಠಾನ ಮುಖ್ಯನ, ಜ್ಞಾನ ಮಾರ್ಗ ತಾನೇ ಮುಖ್ಯ, ಅದನ್ನೇ ತಾನೇ ಕೃಷ್ಣ ಹೇಳೋದು. ಇವ್ರು ನೋಡಿದ್ರೆ ಕೃಷ್ಣನ ಪ್ರತಿಷ್ಠೆ ಮಾಡಿದ್ರು, ಅದೇ ಕೃಷ್ಣನ ಒಂದು ಪಾಠ ಏನಿದೆ ಅದನ್ನ ಬಿಟ್ಟ ಹಾಗಾಯ್ತು. ಕೃಷ್ಣನ್ ಪಾಠ ಏನು, ಅವನೇನ್ ಹೇಳಿತ್ತು,
ಜ್ಞಾನವೇ ಮೋಕ್ಷಕ್ಕೆ ಕಾರಣ, ಜ್ಞಾನೇನೈವ ಪರಂಪದಂ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೆ ನೀವು ನೋಡಿದ್ರೆ ಆಚಾರ್ಯರು ಈ ತರ ಮಾಡೋದು ಸರಿನಾ ಅಂದ್ರೆ ಹಾಗಲ್ಲ. ಅವಾಗ ಅಲ್ಲಿ ಪ್ರವಚನ ಮಾಡ್ತಾರಂತೆ ಆಚಾರ್ಯರು, ಏನಂತ, ಶ್ರವಣಾಧಿಕಂ ಜ್ಞಾನ ಅಸಾಧಾರಣ ಕಾರಣಂ ಕರ್ಮ ಅಪಿ ಚಿತ್ತ ಶುದ್ಧಿ ದ್ವಾರ ಜ್ಞಾನಸ್ಯ ಅಂಗಂ ಅತಃ ತದಪಿ ಬ್ರಹ್ಮಜ್ಞಾನಾರ್ಥಿಭಿ ಅನುಷ್ಠೇಯಮಿತಿ ಸಜ್ಜನ ಶಿಕ್ಷಾರ್ಥಂ ಅಂತ ಹೇಳ್ತಾರೆ. ಯಾಕೆ ವಾಸುದೇವನ ಮುಖಾಂತರ ಯಜ್ಞ ಮಾಡಿಸಿದ್ರು ಆಚಾರ್ಯರು ಅಲ್ಲಿ ತಿಳಿಸಿದ್ರು ನೋಡಿ, ಶ್ರವಣ ಮನನ ಧ್ಯಾನ ಎಲ್ಲ ಮಾಡ್ಬೇಕು ನಿಜ, ಅದು ಜ್ಞಾನ ಬರ್ಲಿಕ್ಕೆ ಮುಖ್ಯವಾದ ಕಾರಣ. ನೀವು ಶ್ರವಣ ಮಾಡ್ತಾ ಇದ್ರೆ ಶಾಸ್ತ್ರ ಪಾಠ ಪ್ರವಚನ ಇತ್ಯಾದಿಗಳು ಏನೇನಿದೆ ಇದು ಯಾವುದನ್ನು ನಾವು ಶ್ರವಣ ಮಾಡ್ತಾ ಇದ್ರೆ ಗುರುಗಳ ಮುಖಾಂತರ ನಮ್ಗೆ ಹೇಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಭಗವಂತದ್ದು ಆಗಲ್ಲ. ಅಲ್ಲ ಶ್ರವಣ ಮಾತ್ರ ಸಾಕ, ಇಲ್ಲ, ಅದನ್ನ ಮನನ ಮಾಡ್ಬೇಕು, ಆ ಮನನ ಸಾಕ, ಧ್ಯಾನ ಮಾಡ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಆಗ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ. ಹಾಗಾದ್ರೆ ಕರ್ಮದ ಕೆಲಸ ಏನು, ಯಾಕೆ ಕರ್ಮಾಚರಣೆ ಮಾಡ್ಬೇಕು, ಸಾಕಲ್ಲ ಶ್ರವಣ ಮನನ ಧ್ಯಾನಗಳು ಅಂದ್ರೆ. ಅದು ಚಿತ್ತಶುದ್ಧಿ ದ್ವಾರ, ಅದೂ ಕೂಡ ಜ್ಞಾನ ಬರೋದಕ್ಕೆ ಒಂದು ಅಂಗ, ಪ್ರಧಾನ ಕಾರಣ ಆಗದೆ ಇರಬಹುದು, ಆದ್ರೆ ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿ ಆಗೋದು ಕರ್ಮಾಚರಣೆ ಮಾಡಿದಾಗ. ಆದ್ರಿಂದ ಬ್ರಹ್ಮಜ್ಞಾನ ಬೇಕು ಅಂತ ಯಾರು ಇದ್ದಾರೆ ಅವರೆಲ್ಲ ಈ ಯಜ್ಞದಲ್ಲೂ ತೊಡಗ್ಬೇಕು. ಈ ರೀತಿ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರನೇ ತಮ್ಮ ಗುರುಗಳ ಮಗನಾದ ವಾಸುದೇವನ ಮುಖಾಂತರ ಯಜ್ಞವನ್ನು ಮಾಡಿಸಿದ್ದಾರೆ. ಪೂಗವನಾನ್ವಯಜ ಅಂತ ಹೇಳ್ತಾರೆ. ಪೂಗವನ ಅಂದ್ರೆ ಅಡಿಕೆ ತೋಟ, ಆ ಅಡಿಕೆ ತೋಟದ ವಂಶ ಅಂತ ಅಂದ್ರೆ ಈ ತೋಟಂತಿಲ್ಲಾಯ ಅಂತ ಹೇಳ್ತಾರೆ, ಪೂಗವನಾನ್ವಯ. ಅದನ್ನ ಇಲ್ಲಿ ಪೂಗವನಾನ್ವಯ ಅಂತ ಹಾಕಿದ್ದಾರೆ. ಅನ್ವಯ ಅಂತಂದ್ರೆ ವಂಶ, ವಂಶದಲ್ಲಿ ಬಂದಿರೋರು ಅಂತ. ಯಾರು, ಉಪಾಧ್ಯಾಯ ಸುತ. ಯಜ್ಞಂ ಕಾರಯಿಷ್ಯನ್ ಮಧ್ವ, ಕೊನೆಗೆ ಏನ್ ಮಾಡಿದ್ರಲ್ಲಿ, ಅಲ್ಲಿ ಒಬ್ಬ ಮರಡಿತಾಯ ಅಂತ ಬಹಳ ಪ್ರಸಿದ್ಧನಾದ ಒಬ್ಬ ಪುರೋಹಿತ, ಅವನ ಜೊತೆಗಿರೋರ್ನೆಲ್ಲ ಕರ್ಕೊಂಡು ಬರ್ತಾನೆ. ಅವನು ಜರಾಘಟಿತ ಗೋತ್ರ ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದು ಮಧ್ವ ವಿಜಯದಲ್ಲ, ಅದರ ವಿಶೇಷ ವಿವರಣೆ ಬರುತ್ತೆ. ಪ್ರಾಕೃತ ಭಾಷೆಯಲ್ಲಿ ಮರಡಿತಾಯ ಅಂತ ಅವನನ್ನು ಕರೀತಾರೆ. ಅವನು ತಾನು ಪುರೋಹಿತ ಆಗಬೇಕು ಅಂತ ಅವನ ಇದು ಅಹಂಕಾರ ಅವನಿಗೆ, ಯಾಕಂದ್ರೆ ಇನ್ಯಾರು ಇಲ್ವೇ ಇಲ್ಲ ನನಗೆ ಸಮಾನರಾದವರು ಅಂತ. ಆಗ ಅಲ್ಲಿ ಬಾರ್ಕೂರು ಏನಿದೆ, ಆ ಬಾರ್ಕೂರಿನಲ್ಲಿ ಅವನ ಖಂಡನೆ ಮಾಡ್ತಾರೆ. ಅಂದ್ರೆ ಅವನು ವಾದ ಮಾಡ್ತಾನೆ ಆಚಾರ್ಯರ ಜೊತೆಗೆ, ಹಾಗೆ ಹೀಗೆ ಅಂತ. ಅವಾಗ ಎಲ್ಲಾ ಜನರ ಮುಂದೆ ಪೂರ್ವಾಲಯ ಪಶ್ಚಿಮಾಲಯೋಶ್ಚ ಸಮಕ್ಷಂ ಅಂತ, ಪೂರ್ವಾಲಯ ಪಶ್ಚಿಮಾಲಯ ಎಲ್ಲರ ಮುಂದೆನೆ ಸ್ವಯಂ ಆ ಇವನನ್ನ, ಆ ಮರಡಿತ ಏನ್ ಬಂದ ಅವನ ನಿರಾಕರಣೆ ಮಾಡ್ತಾರೆ. ಅವನ ವಾದದ ಮಾಡೋದಕ್ಕೆಲ್ಲ ನಿರಾಕರಣೆ ಮಾಡಿ ಸ್ವಸ್ಯ ಅನುಜಂ ಹೋತಾರಂ ಕೃತ್ವ ಕೃಷ್ಣಸಂದನೋ ಯಜ್ಞಂ ಕಾರಯಾಮಾಸ ಅಂತ ಹೇಳಿ ಈ ಮಧ್ವಾಚಾರ್ಯರು ತಾವು ಕೃಷ್ಣನ ಸನ್ನಿಧಾನದಲ್ಲಿ ಯಜ್ಞವನ್ನ ಮಾಡಿಸಿದ ಒಂದು ಘಟನೆಯನ್ನು ಕೂಡ ವರ್ಣಿಸ್ತಾರೆ. ಈ ರೀತಿಯಲ್ಲಿ ಇಲ್ಲಿಯವರೆಗೆ ಕೃಷ್ಣನ ಪ್ರತಿಷ್ಠಾ ವರ್ಣನೆ ಮಾಡಿ, ನಂತರ ಈ ಯಜ್ಞವನ್ನ ಮಾಡಿಸಿ ಅದರ ಬಗ್ಗೆ ಮಹತ್ವವನ್ನ ಬೋಧಿಸಿ ಆಚಾರ್ಯರು ಮತ್ತೆ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಮತ್ತೆ ಈ ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ. ಇಂಥ ಮಧ್ವಾಚಾರ್ಯರು ನನ್ನನ್ನು ಕುರಿತು ಸಮ್ಯಕ್ ಪ್ರಸೀದೆ, ಸಂತೋಷಗೊಳ್ಳಿ ಅಂತ ಹೇಳಿ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇಷ್ಟು ಇಲ್ಲಿ 18ನೇ ಶ್ಲೋಕದ ವಿವರಣೆ. ಇನ್ನು 19ನೇ ಶ್ಲೋಕಕ್ಕೆ ಹೋಗೋಣ. ಇಲ್ಲಿಯವರೆಗೆ ನಾವು ಈ 9 ಸರ್ಗಗಳ ವಿಶೇಷವಾದ ವಿವರಣೆ ಏನಿದೆ ಅದನ್ನು ಕೇಳಿದೀವಿ. ಇದು 10ನೇ ಸರ್ಗದ ಕಥೆ. ಈಗ ಮಧ್ವ ವಿಜಯ 16 ಸರ್ಗ, 16 ಸರ್ಗದಲ್ಲಿ ನಾವೀಗ 10ನೇ ಸರ್ಗದ ಕಥೆಯನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ. ಈಗ 19ನೇ ಶ್ಲೋಕದಿಂದ ಸಾಗಸ್ತ್ವಾತ್ ಈಶದೇವಂ ಪರವಶಖನನಂ ಯೋ ವ್ಯಧಾತ್ ಅಪ್ಲವಸ್ವೈಃ ಗಂಗಾತಾರೀ ಸ್ವರೀತ್ಯಾ ವಶಿತಯವನರಾಟ್ ವರ್ತಮನಿ ಕ್ವಾಪಿ ಚೋರಾನ್ ಹಂತುಂ ಯಾತಾನ್
ಮಿಥೋಹನ್ ಕ್ವಚಿದಪಿ ನಿಜ ಶಿಷ್ಯೇಣ ಚಾದ್ರಾವಯತ್ ದ್ರಾಗ್ ಯೋಗೇನಾಸೀತ್ ಶಿಲಾಭಃ ಕ್ವಚಿದಪಿ ಸಗಣಃ ತಂ ಮಹೇಕ್ಷಂ ದಿದೃಕ್ಷೇ. ಆಚಾರ್ಯರು ಅನೇಕ ರೀತಿಯಾದ ಮಹಿಮೆಗಳನ್ನ ತಾವು ತೋರಿಸ್ತಾರೆ. ಎಷ್ಟೋ ಜನ ಆಚಾರ್ಯರಿಗೂ ಪರೀಕ್ಷೆ ಮಾಡಿದವರಿದ್ದಾರೆ. ಅದೆಲ್ಲ ಆಚಾರ್ಯರು ಯಾವ ರೀತಿ ಅದಕ್ಕೆ ಪ್ರತಿಯಾಗಿ ತಮ್ಮ ಮಹಿಮೆಯನ್ನ ಪ್ರಕಟಪಡಿಸಿದ್ರು ಅನ್ನೋದನ್ನ ಈ 10ನೇ ಸರ್ಗದ ಕಥೆಯ ಭಾಗದಲ್ಲಿ ವಿಶೇಷವಾಗಿ ಬರುತ್ತೆ. ಅಲ್ಲೇನಾಯ್ತು, ಒಬ್ಬ ಶ್ರೀ ಮಧ್ವ ಅದನ್ನು ವಿವರಣೆ ಮಾಡಿದ್ದಾರೆ. ಬದರಿಕಾಶ್ರಮಾಧಿಕಂ ಗತಃ ಇತಿ ಶ್ರುತ್ವಾ ವಿಸ್ತರೇಣ ಶ್ರೋತುಂ ಕುತೂಹಲಯುಕ್ತೇಭ್ಯೋ ಜನೇಭ್ಯಃ ಕೇನಚಿದ್ ಆಚಾರ್ಯ ಶಿಷ್ಯೇಣ ಉಕ್ತಾನಿ ತೀರ್ಥಯಾತ್ರಾ ಕಾಲೇ ಪ್ರವೃತ್ತಾನಿ ಚರಿತಾನಿ ಸಾಗಸ್ತ್ವಾದಿತ್ಯಾದಿ ಶ್ಲೋಕತ್ರಯೇಣ ಆಹ. 3 ಶ್ಲೋಕದಿಂದ ಈಗ ವಿವರಣೆ ಮಾಡ್ತಾ ಹೋಗ್ತಾರೆ 10ನೇ ಸರ್ಗದ ಕಥಾಭಾಗ. ಆಚಾರ್ಯರು ಬದರಿಕಾಶ್ರಮಕ್ಕೆ ಹೊರಟಿದ್ದಾರೆ ಗೊತ್ತಾಯ್ತು. ಸರಿ, ಬದರಿಕಾಶ್ರಮಕ್ಕೆ ಹೋದ್ರು ಅಂತ ಕೆಲವರು ಹೊರಟಿದ್ದಾರೆ ಅಂತಂದ್ರು. ಅಷ್ಟೊತ್ತಿಗೆ ಸರಿ ಇಲ್ಲ ತಿಳಿತಾನೆ. ಹೊರಟಿದ್ದಾರೆ ಅಂದ್ಮೇಲೆ ತೀರ್ಥಯಾತ್ರೆ ಮಾಡ್ಬೇಕಾದ್ರೆ ಏನೇನಾಯ್ತು ಅದೆಲ್ಲ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ. ಒಬ್ಬ ಆಚಾರ್ಯರ ಶಿಷ್ಯ ಆ ತೀರ್ಥಯಾತ್ರಾ ಕಾಲದಲ್ಲಿ ಏನೇನಾಯ್ತು ಅನ್ನೋ ಘಟನೆನೆಲ್ಲ ಮುಂದಿರೋ ಜನರಿಗೆ ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಭಾಗವನ್ನ ಇಲ್ಲಿ ವರ್ಣಿಸ್ತಾ ಹೋಗಿದ್ದಾನೆ. ಹಾಗಾದ್ರೆ ಏನ್ ಘಟನೆ ನಡೀತು ಅಂತ ಅದ್ರಲ್ಲಿ ಸಣ್ಣದಾಗಿ ಮೊದಲು ತಿಳ್ಕೊಂಡು ನಂತರ ವಿಶೇಷ ವಿವರಣೆಗೆ ಹೋಗೋಣ. ಆಚಾರ್ಯರಿಗೆ ಒಬ್ಬ ರಾಜ ಸಿಗ್ತಾನೆ, ಈಶ್ವರ ದೇವ ಅಂತ. ಅವನು ಅಲ್ಲಿ ತೋಡಿಸ್ತಾ ಇದ್ದಾಗ ಆಚಾರ್ಯರು ಬರ್ತಾರೆ. ಬಂದಾಗ ಅವ್ನು ನೀವು ತೋಡಿ ಅಂತ ಹೇಳ್ತಾರೆ. ಅವಾಗ ಆಚಾರ್ಯ ಒಂದು ಮಹಿಮೆ ತೋರಿಸ್ತಾರೆ ಅವನಿಗೆ. ಹೌದಾ, ನನಗೇ ಹೇಳ್ತಾನಲ್ಲ ಅವನು. ಅದಕ್ಕೆ ಅವನಿಗೆ ಒಂದು ತೋರಿಸಿದ್ರು ಮಹಿಮೆನ. ಏನಂತ, ನೀನೊಂದ್ಸಲಿ ತೋಡು ಅಗಿ, ನೀನ್ ಹೇಗ್ ಅಗೀತೀಯೋ ಅದನ್ನ ನೋಡ್ಕೊಂಡು ನಾನು ಕಲ್ತ್ಕೊಂಡು ಆ ರೀತಿ ಮಾಡ್ತೀನಿ ಅಂತ. ಪರವಶ ಖನನಂ, ತನಗೆ ಗೊತ್ತಿಲ್ಲದೆ ಅಗಿಯೋನ್ ಶುರು ಮಾಡಿದ್ದು ಪೂರ್ಣ ಅವನೇ ಮಾಡಿ ಮುಗಿಸೇ ಬಿಟ್ಟ. ಹಾಗಾಯ್ತು, ಅದನ್ನ ತೋರಿಸಿದಾಗ. ಇನ್ನು ಗಂಗೆಯನ್ನ ದಾಟಿಸಿದ್ದು ಸ್ವೈಹಿ ಅಪ್ಲವಹ, ತನ್ನ ಶಿಷ್ಯರ ಜೊತೆಗಿದ್ದಾರೆ, ಯಾವುದೇ ತೆಪ್ಪ ಅದು ಇದು ಯಾವುದೂ ಇಲ್ಲ. ನದಿ ದಾಟುವಂತ ಸಾಧನ ಯಾವ್ದಿದೆ, ದೋಣಿ ಇತ್ಯಾದಿಗಳು ಯಾವುದೂ ಇಲ್ಲ. ಆದ್ರೂ ಗಂಗೆಯನ್ನ ದಾಟಿಸಿದ್ದಾರೆ. ಇನ್ನು ಸ್ವರೀತ್ಯ ವಶಿತ ಯವನರಾಟ್, ಅಲ್ಲೊಬ್ಬ ತುರುಷ್ಕ ರಾಜ ಸಿಕ್ಕದ. ಆ ರಾಜನ ಜೊತೆಗೆ ಸ್ವರೀತ್ಯ, ಅವನಿಗೆ ಹೇಗೆ ಅರ್ಥ ಆಗ್ಬೇಕೋ ಆ ಭಾಷೆಯಲ್ಲೇ ಅವ್ರು ಮಾತಾಡಿ ಅವನನ್ನ ವಶೀಕರಣ ಮಾಡ್ಕೊಂಡ್ರು. ವಶೀಕರಣ ಅಂದ್ರೆ ಅವನು ಇವ್ರ ಮಾತನ್ನ ಕೇಳಿ ಅವನು ಏನು ಮಾಡ್ಲಿಲ್ಲ. ಆ ವಿಷಯವನ್ನ ಹೇಳ್ತಾರೆ. ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇರೆ ವಿಷಯ. ಆದ್ರೂ ಆಪತ್ಕಾಲದಲ್ಲಿ ವ್ಯವಹಾರ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕ್ವಾಪಿ ವರ್ತಮನಿ ಹಂತುಂ ಯಾತಾನ್ ಚೋರಾನ್, ಇನ್ನು ಇನ್ನೊಂದು ಕಡೆ ಕೊಲ್ಲಬೇಕು ಅಂತ ಹೇಳಿ ಬಂದ ಕಳ್ಳರಿದ್ದಾರೆ, ಅವರನ್ನ ಪರಸ್ಪರವಾಗಿ ಹೊಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಇನ್ನು ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಶಿಷ್ಯರಿಂದಲೇ ಕಳ್ಳರನ್ನು ಓಡಿಸಿದ್ದಾರೆ. ಇನ್ನೊಂದು ಕಡೆ ತಮ್ಮ ಸಾಮರ್ಥ್ಯದಿಂದ ಬಂಡೆ ಕಲ್ಲನ್ನು ಎತ್ತಿದ್ದಾರೆ. ಈ ತರಹದ ಮಹೇಕ್ಷಂ ಅದರ ಪೂರ್ಣ ಪ್ರಜ್ಞರೇನಿದ್ದಾರೆ ಆಚಾರ್ಯರು, ಇವರನ್ನ ನಾನು ನೋಡ್ಬೇಕು ಅಂತ ಬಯಸ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಇಷ್ಟೊಂದು ಮಹಿಮಾನ್ವಿತರಾದ ಆಚಾರ್ಯರ ದರ್ಶನ ಆಗ್ಬೇಕು ನಮಗ್ ಮತ್ತೆ ಅನ್ನೋದು ಇಲ್ಲಿನ ಒಂದು ಭಾವ. ಇದರಲ್ಲಿ ಒಂದೊಂದೇ ಘಟನೆಯನ್ನ ಹೇಳ್ತಾ ಬರ್ತಾರೆ, ವಿವರಿಸ್ತಾ. ಅದರಲ್ಲಿ ಮೊದಲನೇ ಘಟನೆ ಇದನ್ನ ಹೇಳಿ ಮುಕ್ತಾಯವನ್ನ ಮಾಡ್ತೀನಿ. ಪರವಶ ಖನನಂ ಅಂತ ಹೇಳಿದ್ದಾರೆ. ಅವನಿಗೆ ಗೊತ್ತಿಲ್ಲದೆ ಖನನ ತೋಡ್ಲಿಕ್ಕೆ ಶುರು ಮಾಡಿದ ಅಂತ ಬಂತಲ್ಲ. ಇದು ಯಾವಾಗ ಬಂತು ಈ ಭಾಗ ಅಂದ್ರೆ, ಯೋ ಮಧ್ವ ಈಶದೇವಂ, ಈಶ್ವರ ದೇವ ಅಂತ ಒಬ್ಬ ರಾಜ. ಆ ರಾಜ ಅಪರಾಧ ಮಾಡ್ಬಿಟ್ಟ ಆಚಾರ್ಯರ ವಿಷಯದಲ್ಲಿ. ಸಾಗಸ್ತ್ವ ಅಂದ್ರೆ ಅಗಸ್ ಅಂದ್ರೆ ಪಾಪ ಅಂತ ಅರ್ಥ. ಅವನು ಪಾಪವನ್ನು ಮಾಡಿಬಿಟ್ಟ, ಅಪರಾಧ ಮಾಡಿದ್ದಾನೆ. ಏನ್ ಅಪರಾಧ ಮಾಡಿದ ಅಂದ್ರೆ, ಒಮ್ಮೆ ಮಧ್ವಾಚಾರ್ಯರು ತಾವು ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ರು. ಅಂದ್ರೆ ಬದರಿಶ್ರಮಕ್ಕೆ ಹೊರಡುವಂತಹ ಮಾರ್ಗದ ದಾರಿ ಮಧ್ಯಕ್ಕೆ ಅವನ್ ಏನ್ ಮಾಡ್ತಾ ಇದ್ದ ಅಂದ್ರೆ, ಒಂದು ಸರೋವರ ನಿರ್ಮಾಣ ಮಾಡ್ಬೇಕಾಗಿದೆ. ಸರೋವರ ಮಾಡ್ಬೇಕು, ಅದನ್ನ ತೋಡ್ಲಿಕ್ಕೆ ಜನ ಬೇಕಾಗಿತ್ತು.
ಅದಕ್ಕೆ ಯಾರ್ಯಾರು ಆ ದಾರಿಯಲ್ಲಿ ಹೋಗ್ತಾರೋ ಅವ್ರನ್ನೆಲ್ಲ ಬಲಾತ್ಕಾರವಾಗಿ ಎಳ್ಕೊಂಡ್ಬಂದು ಅವ್ರ ಕೈಲಿ ತೋಡಿಸ್ತಾ ಇದ್ದ. ಈ ತರದ್ ಕೆಲಸ ಅವನು. ಅದೇ ರೀತಿ ಆಚಾರ್ಯರು ಈ ದಾರಿಲಿ ಬರ್ತಾ ಇದ್ದಾರೆ ತಮ್ಮ ಶಿಷ್ಯರೊಂದಿಗೆ. ನೀವು ಬಂದು ತೋಡಿ ಅಂತ ಅವನು ಆ ರಾಜ ಆಚಾರ್ಯರ ಹತ್ರ ಹೇಳ್ದ. ದುಷ್ಟ ಸನ್ಯಾಸಿಗಳ ಹತ್ರ ಮಾತಾಡೋ ಕ್ರಮನ ಹೀಗೆ ಒಬ್ಬ ರಾಜನಾಗಿ, ಇದು ತಪ್ಪು. ಅದಕ್ಕೆ ಆಚಾರ್ಯರೇನಂದ್ರು, ಖನನ ಪ್ರಕಾರಂ ಮಮ ಪ್ರಕಾಶಯ. ಸರಿ, ನಮಗೆ ಈ ವಿದ್ಯೆಯಲ್ಲಿ ಪಾರಂಗತಿ ಇಲ್ಲ, ನಮ್ಗೆ ಹೇಗ್ ತೋಡ್ಬೇಕು ಅಂತ ಗೊತ್ತಿಲ್ಲ, ಸ್ವಲ್ಪ ನನಗ್ ತೋಡಿ ನನಗ್ ತೋರಿಸ್ಕೊಡು ಅಂತ ಕೇಳ್ತಾರೆ. ಅವಾಗ ಪ್ರಾರಂಭ ಮಾಡ್ದ ಆಚಾರ್ಯರು. ವಾಯುದೇವರು ಎಲ್ಲರ ಒಳಗಡೆ ಇದ್ದು ಅವರೇ ಪ್ರತಿಯೊಂದು ಪ್ರೇರಣೆ ಮಾಡೋರು. ಅದಕ್ಕೆ ಪ್ರೇರಣೆ ಮಾಡಿದ್ರಂತ ಅವನಿಗೆ. ಸರಿ ಆಯ್ತು ಅಂತ ಅವನು ಶುರು ಮಾಡ್ದ. ನಿಶೇಷ ಖನನ ಮಕರೋ, ಇನ್ನೊಬ್ರಿಗೆ ಹೇಳೋದೇ ಬೇಡ, ತಾನೇ ಎಲ್ಲಾ ತೋಡ್ ಮುಗಿಸ್ಬಿಟ್ನಂತೆ. ಅಷ್ಟು ಬೇಗ ತೋಡ್ಸಿದಾರೆ ಅವನ ಕೈಲಿ, ಅವನ್ಗೆ ಗೊತ್ತಿಲ್ಲ. ಅವಾಗ ಆಮೇಲೆ ಗೊತ್ತಾಯ್ತು ಅವನಿಗೆ ಆಚಾರ್ಯರ ಮಹಿಮೆ ಎಂತದ್ದು ಅಂತ. ಅಂದ್ರೆ ಎಲ್ಲರ ಪ್ರೇರಕರಾದ ಆಚಾರ್ಯರಿಗೆ ಇಂಥ ಪ್ರಶ್ನೆ. ಒಂದು ದುಷ್ಟ ರಾಜ, ಅವನ ಕರ್ಮ ಆಗಿತ್ತು, ಅದನ್ನ ತೋರಿಸ್ಬೇಕಾಗಿತ್ತು, ಅದಕ್ಕೆ ಹಾಗೆ ತೋರಿಸಿದ್ದಾರೆ. ಈ ತರ ಇದೊಂದು ಘಟನೆ. ಇನ್ನು ಗಂಗಾ ನದಿ ಏನಿದೆ ಅದನ್ನ ದಾಟಿಸಿದ್ದು ಏನಿದೆ ಅದರ ವಿಷಯವನ್ನ ವಿಸ್ತಾರವಾಗಿ ಹೇಳ್ತಾರೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ.